ಹೆಲೋ ಆಲ್, ವೆಲ್ಕಮ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ಇವತ್ತು ನಂದು ಮೊದಲನೇ ಮಿನಿ ವ್ಲಾಗ್ ಆಗಿರುತ್ತೆ. ಹಾಗೆ ಏನೋ ಒಂದು ಹೊಸದಾಗಿ ಪ್ರಯತ್ನ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ. ನನ್ನ ಬೆಳಗ್ಗೆ ಶುರು ಆಗೋದು ನನ್ನ ಮಗಳು ಆಟ ಆಡೋದ್ರಿಂದ. ಅವಳು ಎದ್ದು ಆಟ ಆಡ್ಕೊತಾ ಇರ್ತಾಳೆ, ನಾನು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇರ್ತೀನಿ. ಈಗ ತಿಂಡಿ ಎಲ್ಲ ಮಾಡಿ ಟಿಫಿನ್ ಎಲ್ಲ ಕೊಟ್ಟು ಇವಾಗ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅವಳು ಒಂದು ಕಡೆ ಆಟ ಆಡ್ತಾ ಇದ್ರೆ ನನಗೆ ಸ್ವಲ್ಪ ಸಮಾಧಾನ, ನಿಧಾನವಾಗಿ ಕೆಲಸ ಮಾಡ್ಕೊಬೋದು. ಇಲ್ಲಾಂದರೆ ತುಂಬಾ ಕಷ್ಟ ಅವಳನ್ನ ಇಟ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ನಾನು ಕಸ ಗುಡಿಸ್ತಿದ್ರೆ ಅವಳು ಒಂದು ಕಡೆಯಿಂದ ಬಂದ್ಬಿಟ್ಟು ಎಲ್ಲ ಕಸ ವಾಪಸ್ ತಂದ್ಬಿಟ್ಟು ಹಾಕೊಂಡು ಆಟ ಆಡ್ತಾ ಇದ್ಲು. ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ. ನೋಡ್ತಿರ್ಬೋದು, ನಾನು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಹೋದ್ರೆ ಮತ್ತೆ ಅದೇ ಕಸನೆಲ್ಲ ತಂದ್ಬಿಟ್ಟು ಮತ್ತೆ ಅಲ್ಲೇ ಹಾಕೊಂಡು ಕವರೆಲ್ಲನೂ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಅಷ್ಟರಲ್ಲಿ ನಂದು ಅಡುಗೆ ಟೈಮ್ ಕೂಡ ಆಗೋಗಿತ್ತು. ನಾನು ಜಾಸ್ತಿ ಏನೋ ವೆರೈಟೀಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬಿಕಾಸ್ ಗೊತ್ತಿರುತ್ತೆ ಎಲ್ಲರಿಗೂ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಅಡುಗೆ ಮಾಡೋದು ಎಷ್ಟು ಕಷ್ಟ ಅಂತ. ಅಡುಗೆ ಮಾಡೋದೇ ಕಷ್ಟ, ಅದರಲ್ಲಿ ವೆರೈಟೀಸ್ ಆಫ್ ಅಡುಗೆ ಮಾಡೋದಂತೂ ಇನ್ನೂ ತುಂಬಾ ಕಷ್ಟ. ಹಾಗೆ ಸಿಂಪಲ್ಲಾಗಿ ಬೇಳೆ ಸಾಂಬಾರು, ಅನ್ನ, ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿದ್ದೆ. ಥ್ಯಾಂಕ್ ಯು.